ಇಲ್ಲಿ ನಿಂತಿದ್ದ ಅಂದರೆ ಎದುರಿಗೆ ಲಾರಿ ಮೇಲೆ ಕಡ್ಡಿ ನಿಲ್ಸಿದ್ರು, ನೋಡ್ತಾ ನಿಂತಿದ್ದ. ಚಾನ್ಸ್ ಸಿಕ್ಕಿರು ಯಾವತ್ತರ ಮತ್ತೊಂದು ದಿವಸ ಕೊಟ್ಟರು ಹೊಡೆದ್ರು ಹೊಡಿಬೋದು ಅಭಿಮನ್ಯು. ಅದು ಬನ್ನೇರುಘಟ್ಟದಿಂದ ಬಂದ ಆನೆ ಎಲ್ಲೆಲ್ಲೆಲ್ಲೋ ದಾರಿ ತಪ್ಪಿ ಬಂದು ಬೇಲೂರು ಹತ್ರ ಸೀಗೆ ಗುಡ್ಡ ಅಂತ ಇದೆ, ಅಲ್ಲಿ ಸ್ವಲ್ಪ ದಿವಸ ಇದ್ದು ಅಲ್ಲಿಂದ ನಮ್ಮಲ್ಲಿಗೆ ಬರ್ತದೆ. ಅದ್ರ ದೇಹದ ರಚನೆ ನೋಡಿ ನಮ್ಮ ಶೂಟರ್ನ ಕಳ್ಕೋಬೇಕಾಯ್ತು. ಇದೇ ಈ ತರಲೆ ಈ ಸೀಗೆ ರಾಜನ್ ಇದನ್ನಲ್ಲ, ಈ ಸೀಗೆ ನಮ್ಮ ಶಾರ್ಪ್ ಶೂಟರ್ ವೆಂಕಟೇಶಣ್ಣ ಸಾಯಕ್ಕೆ ಕಾರಣನೇ ಈ ಸೀಗೆ ಆನೆ. ಕಾರಣ ಏನಂದ್ರೆ ಈ ಸೀಗೆ ಈ ರಾಜನ್ ಭೀಮನ ಮತ್ತೂರು ಆನೆ ಹೆಂಗಿತ್ತು ಅಂದರೆ ನಮ್ಮ ಶ್ರೀಕಂಠ ಆನೆ ಇದ್ದಂಗೆ ಇತ್ತು, ಇಲ್ಲ ಪ್ರಶಾಂತ ಆನೆ ಇದ್ದಂಗೆ ಇತ್ತು ಮತ್ತೂರು. ಆದರೆ ಆ ಮತ್ತೂರಿಗೆ ಮದ ಬಂದಿರಲಿಲ್ಲ, ಹಂಗಾಗಿ ಮತ್ತೂರನ್ನ ಅಟ್ಟಾಡಿಸಿ ಹೊಡೆದು ಮತ್ತೂರು ಹೋದಲ್ಲೆಲ್ಲ ರಕ್ತ. ನಂಗೆ ಯಾರೋ ಒಬ್ಬ ಹೇಳ್ದ ವಡೂರು ಭಾಗದಲ್ಲಿ, ಅಣ್ಣ ಯಾವುದೋ ಒಂದು ರಕ್ತ ಸುರಿಸಿದ ಉಂಟು, 2 ಸೊಂಡ್ಲೂ ಅದು ಆ ಕಡೆಯಿಂದ ಸೊಂಡ್ಲಾಗ್ತದೆ, ಇದು ಈ ಕಡೆಯಿಂದ ಹಿಂಗೆ ಸೊಂಡ್ಲಾಕಿ ಪುರ್ 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 ಅಂತವೆ ಅಂತ. ಅದು ಮಾರಾಯ ಅವರೆಲ್ಲ ಸಹಚರರು, ಫ್ರೆಂಡ್ಸು, ಅವರು ಮಾಡಬಾರ್ದು ಕೆಲಸ ಎಲ್ಲ ಮಾಡಿದ್ದಾರೆ. ಇವ್ರದ್ದೊಂದು ಖತರ್ನಾಕ್ ಗ್ಯಾಂಗ್ ಇವರು. ಈಗ ಅಲ್ಲಿ ಉಭಯ ಕುಶಲೋಪರಿ ಕಷ್ಟ ಸುಖ ವಿಚಾರಿಸ್ಕೊಂತ ಇರೋದು, ನೀನು ಹೆಂಗೆ ಸಿಕ್ಕಿದೆ ಅಂತ. ನನ್ನ ಗಾಡಿಯಲ್ಲಿ ಕರ್ಕೊಂಡು ಹೋದೆ. ಅವತ್ತಲ್ಲಿ ಬೇರೆ ನಡೀತು. ಅವತ್ತು ನಾನು ಈಗ ಹೇಳಿದ್ನಲ್ಲ ಅಭಿಮನ್ಯು ಇದ್ದಿದ್ರೆ ಅಂತ. ಅಲ್ಲಿ ಅಭಿಮನ್ಯು ಇರಲಿಲ್ಲ, ಅರ್ಜುನ ಸತ್ತೋದ. ಅಭಿಮನ್ಯು ಇದ್ದಿದ್ರೆ ಅರ್ಜುನ ಇವತ್ತು ಇಲ್ಲಿರ್ತಿದ್ದ. ಆಮೇಲೆ ಹಿಡಿಲಿಲ್ಲ, ಅವತ್ತು ಉಳ್ಕೊಬಿಟ್ಟ. ಅದಾದಮೇಲೆ 2 ಜನ ಕೊಂದಾಕ್ಬಿಟ್ಟ. ಅಭಿಮನ್ಯುನ ಮಾವತನು ಸಮರ್ಥರ ಇರತ್ತಿಗೆ ಅವತ್ತು ಅಭಿಮನ್ಯು ಬದುಕಿ ಬಂದ. ಅವತ್ತು ಕರಡಿ ಹಿಡಿಯೋಕ್ಕಾಯ್ತು. ಭಾರಿ ಹೋರಾಟ ನಡೀತು. ದೂಕೋದು, ಒಂದಕ್ಕೊಂದು ತಲೆ ಹೊಡೆಯೋದು, ಕೋರೆಗಳನ್ನ ಹೊಡ್ಕೊಳೋದು, ಅದು ನಡೀತಲೇ ಇತ್ತು. ಭಾರಿ ಒಂದು ಹೋರಾಟ ಸುಮಾರು 10 ನಿಮಿಷ. ಅದೊಂದು ಭಯಂಕರ ಹೋರಾಟ. ಬಹುಶಃ ಅಭಿಮನ್ಯು ಡಾಟ್ ಮಾಡೋಕ್ಕಿಂತ ಮೊದಲೇ ಹೋರಾಟ ಮಾಡಿದ್ದು. ಕೆಲವರೆಲ್ಲ ಏನು ಹೇಳ್ತಾರೆ, ಡಾಟ್ ಆದಮೇಲೆ ಹೋರಾಟ ಮಾಡಿದ್ದು. ಡಾಟ್ ಆಗೋಕ್ಕಿಂತ ಮೊದಲೇ ಒಂದು ಆನೆ ಹತ್ರ ಹೋರಾಡೋದು ಅಷ್ಟು ಸುಲಭ ಅಲ್ಲ. ಅದು ಒಂದು ರಾಕ್ಷಸ ಆನೆ, 6 ಟನ್ ತೂಕದ ಒಂದು 35 ವರ್ಷದ ಒಂದು ಕಾಡಾನೆ ಹತ್ರ 56-57 ವರ್ಷದ ಒಂದು ವಯಸ್ಸಾದ ಆನೆ. ಭಯಂಕರ ಹೋರಾಟ ನಡೀತು. ఇక్కడ బస్తే అన్న మోచా అన్నడు ಸುಮ್ಮನೆ ಬಾಳ ಸುಮ್ಮನೆ ಅಷ್ಟಿದ್ಗೆ ಸುಮಾರು 10 ನಿಮಿಷ ನಡೀತದೆ. ಒಂದಕ್ಕೊಂದು ಸೊಂಡಗಳನ್ನ ಉಡ್ದಾಡೋದು, ಒಂದಕ್ಕೊಂದು ಗುದ್ದಿ ನೋಡೋದು, ಕಣ್ಣನ್ನ ಕೆಕ್ಕರಿಸಿ ನೋಡೋದು, ಕಿವಿಗಳನ್ನ ಅಗಲ ಮಾಡ್ಕೊಂಡು ನೋಡೋದು, ಆಮೇಲೆ ಪಟ್ಟುಗಳನ್ನು ಹಾಕೋದು. ನೀವು ಆನೆಗಳದ್ದು ಪ್ರತಿಯೊಂದು ಪ್ರಾಣಿದು ಪಟ್ಟಾಗ್ತಾವೆ. 58-60 ವರ್ಷದ ಆನೆ ಹೋರಾಡೋದು ಅಷ್ಟು ಸುಲಭ ಅಲ್ಲ. ಅಭಿಮನ್ಯುಗೆ ಮಾತ್ರ ಸಾಧ್ಯ. ಅಭಿಮನ್ಯು ಆನೆಗಳಲ್ಲಿ, ಮನುಷ್ಯರಲ್ಲಿ, ನೀವು ಕ್ರಿಕೆಟ್ ಪ್ಲೇಯರ್ಗಳಲ್ಲಿ ಎಲ್ಲರೂ ನೋಡ್ಬೋದು. ಇಲ್ಲ ಬಾಕ್ಸಿಂಗಲ್ಲಿ ಮೊಹಮ್ಮದ್ ಅಲಿ ಹಿಂಗಿದ್ದ, ಕ್ರಿಕೆಟಲ್ಲಿ ತೆಂಡೂಲ್ಕರ್ ಹಿಂಗೆ. ಅದೇನೋ ಒಂದು ದೇವರ ವರಪ್ರಸಾದದಲ್ಲಿ ಹುಟ್ಟಿ ಬರ್ತವೆ ಕೆಲವೊಂದು. ಅದು ಪ್ರಾಣಿಗಳಲ್ಲೂ ಇರ್ಬೋದು, ಪ್ರಾಣಿಗಳಲ್ಲಿ ಅಭಿಮನ್ಯು, ಮನುಷ್ಯರಲ್ಲೂ ಅದೇ. ಅದ್ರದ್ದೊಂದು ಸ್ಟೈಲ್ ಹೆಂಗೆ ಅಂದರೆ, ಆನೆ ಎಲ್ಲ ಹಿಡಿದು ಎಲ್ಲ ಹಚ್ಚಿದ ಮೇಲೆ ಅದು ಬಂದು ಒಂದು ನೀರು ಟ್ಯಾಂಕಿನ ಮುಚ್ಚಿ ತೆಗೆದು ಅದರೊಳಗೆ ಅದೇ ಸೊಂಡ್ಲು ಹಾಕ್ಯಂಡು ಮೈಗೆಲ್ಲ ನೀರು ಬಿಟ್ಕೊಂಡ್ಬೋದು. ಅದು ಪದ್ಧತಿ. ಆ ಥರ ಆಗಲೇ ಇಲ್ಲ. ಅದಕ್ಕೆ ಸಿಟ್ಟಲ್ಲೂ ಇತ್ತು, ಸುಸ್ತು ಆಗಿತ್ತು, ಭಾರಿ ಸಿಟ್ಟು. 1-2 ಗಂಟೆ ಆದರೂ ಅಭಿಮನ್ಯುಗೆ ಸಿಟ್ಟು ಹರಿದಿರಲೇ ಇಲ್ಲ. ಅವತ್ತು ಭಾರಿ ಸಿಟ್ಟು, ಸೀರಿಯಸ್ಸಲ್ಲೇ ದುರ್ಗಿಟ್ಕೊಂಡು ನೋಡ್ತಾ ಇದ್ದ. ಇಲ್ಲಿ ನಿಂತಿದ್ದ ಅಂದರೆ ಎದುರಿಗೆ ಲಾರಿ ಮೇಲೆ ಕಡ್ಡಿ ನಿಲ್ಸಿದ್ರು, ನೋಡ್ತಾ ನಿಂತಿದ್ದ. ಚಾನ್ಸ್ ಸಿಕ್ಕಿರು ಯಾವತ್ತರ ಮತ್ತೊಂದು ದಿವಸ ಕೊಟ್ಟರು ಹೊಡೆದ್ರು ಹೊಡಿಬೋದು.
ಅಭಿಮನ್ಯು ಈಗ ಅದು ಬಂದಿರುವ ಮುಖಾಮುಖಿಯಾಗಿ ಏನಾರಾದ್ರೂ ಅದೇ ಮುಂದೆ ಒಂದ್ಸತಿ ಆ ಘಟನೆ ಆದ್ರೂ ಆಗ್ಬೋದು ಅನಿಸ್ತದ ನಂಗೆ. ಇನ್ ಮುಂದೆ ಆದ್ರೂ ಇಲ್ಲ ಅಭಿಮನ್ಯುಗೆ ಮತ ಬಂದಾಗ ಇದೆಲ್ಲಾರ ಇದ್ರ ಕಡೆ ಮುಖ ಹಾಕಿ ನಿಂತರೆ ಹೋಗಿ ಹೊಡೆಯೋ ಚಾನ್ಸ್ ಇದೆ. ಅಷ್ಟು ಸಿಟ್ಟಲ್ಲಿ ದುರ್ಗುಟ್ಕೊಂಡು ನೋಡ್ತಲೇ ಇದ್ದ. ಆಮೇಲೆ ಇದು ಆನೆ ಎಲ್ಲ ಹಿಡಿದ್ಮೇಲೆ ಎಲ್ಲ ಕೆಲಸ ಆದಮೇಲೆ ಟ್ಯಾಂಕರ್ ಇರ್ತದೆ, ಟ್ರ್ಯಾಕ್ಟರ್ ತಂದು ಟ್ಯಾಂಕರ್ ದಕ್ಕಂದದೆ ಎಷ್ಟು ಬೇಕಷ್ಟು ನೀರು ಕುಡಿದು ಮೈಗೆ ಹಾಕಿ ಅವತ್ತು ಅದನ್ನ ಮಾಡಿಸಿರಲೇ ಇಲ್ಲ. ಆಮೇಲೆ ಬಂದು ಅಲ್ಲಿ ಅವನ ನೀರು ಬಿಟ್ಟ ಟಸ್ ಅಂತ ಅದು ಮುಟ್ಲಿಲ್ಲ. ಆಗ ಮೇಲ್ಗಡೆ ಟಾಪ್ ತೆಗೀತು, ಎಷ್ಟು ಬೇಕಷ್ಟೆಲ್ಲ ನೀರು ಹಾಕ್ಯಂತು ಆಮೇಲೆ ಸಮಾಧಾನ. ಅವತ್ತು ಒಂದು ತಪ್ಪು ಕೆಲಸ ಅಂತ ಅಂದರೆ ನಾವು ಯಾವತ್ತೇ ಆಗಲಿ ಯಾವುದೇ ಆನೆನ ಬರೀ ನಮ್ಮ ಸಾಮರ್ಥ್ಯ ಮಾತ್ರ ನೋಡ್ಕೊಂಡು ಹೋಗೋದಲ್ಲ, ಆನೆನೂ ಸಾಮರ್ಥ್ಯ ನೋಡ್ಬೇಕು. ಯಾಕೆಂದರೆ ಏನಾದರೂ ಕಾಡಾನೆನೇ 6000 kg ಆನೆ, 35 ವರ್ಷದ ಆನೆ, ವಯಸ್ಸಾದ ಆನೆ ನಂತರ ಇವರು ಯಾವುದೇ ರೆಸ್ಟ್ ಕೊಡ್ದಲೆ ಗೋಡಿಂದ ಬೆಳಿಗ್ಗೆ ಆನೆ ಹಸಿಗೆ ಬಂದು ಸೀದಾ ಆನೆ ಎಸ್ಟೇಟ್ ಒಳಗೆ ಇಳಿಸಿ 10 ನಿಮಿಷದಲ್ಲಿ ಹೋಗಿ ಆನೆ ಹತ್ರ ಫೈಟ್ ಮಾಡಿಸಿದ್ದು ಭಾರಿ ತಪ್ಪು ಕೆಲಸ ಮಾಡಿರೋದು. ಏನೋ ದೇವ್ರದಯ ಆ ಚಾಮುಂಡೇಶ್ವರಿದು ಕೃಪೆಯಿಂದ ಅವತ್ತು ಅಭಿಮನ್ಯು ಬದುಕಿ ಬಂದ. ಇಂಥ ಡೇಂಜರ್ ಮಾಡಬಾರ್ದು. ಅದಿಲ್ಲದಿದ್ರೆ ಇನ್ನೊಂದು ದಿವಸ ಹಿಡಿಬೋದಿತ್ತು, ಅದು ರೆಸ್ಟ್ ಕೊಡಬೇಕಿತ್ತು. ಇಲ್ಲ ಅಂದರೆ ಮಧ್ಯಾಹ್ನ ಮೇಲೆ ಹಿಡಿಬೋದಿತ್ತು. ಲಾರಿಯಿಂದ ಇಳಿಸಿ ಅಂಥ ರಾಕ್ಷಸ ಆನೆಗಳ ಹತ್ರ ತಗೊಂಡು ಹೋಗಿತ್ತು ತಪ್ಪು. ಅಭಿಮನ್ಯು ಅಲ್ಲಿ ಗೆದ್ದು ಬಂದ. ಈಗ ನಾನು ಒಂದು 15 ದಿವಸದಿಂದ ಗಣೇಶ ಚತುರ್ಥಿ ದಿವಸ ದುಬಾರೆಗೆ ಹೋಗಿದ್ದೆ. ಅಲ್ಲಿ ಬೇರೆ ಸ್ನಾನ ಮಾಡಿಸ್ತಾ ಇದ್ದರು ಕರಡಿ ಸುಮಾರು ಸ್ವರ್ಗಿ ಹೋಗಿದ್ದಾನೆ. ಆದರೂ ಆಮೇಲೆ ಅಲ್ಲಿ ತಂದು ಪೂಜೆಗೆಲ್ಲ ಕರ್ಕೊಂಬಂದರು. ಗಣೇಶನಿಗೆ ನಮಸ್ಕಾರ ಮಾಡಿಸಿರು. ನಮಸ್ಕಾರ ಮಾಡಿದ ಕರಡಿ ಅವನಿಗೊಂದು ಸುಂದರವಾದ ಒಬ್ಬ ವೀರಾದಿ ವೀರನ ನಮ್ಮ ಮಹಾಭಾರತದ ಕಾಲದಲ್ಲಿ ಅರ್ಜುನನ ಮಗನ ಹೆಸರೇ ಇಟ್ಟಿದ್ದಾರೆ, ಬಬ್ರುವಾಹನ ಅಂತ. ಅಭಿಮನ್ಯುಗೆ ತಮ್ಮ ಆಗ್ತಾನೆ ಆ ಲೆಕ್ಕದಲ್ಲಿ. ಬಬ್ರುವಾಹನ ಅರ್ಜುನನ ಮಗ. ಬಬ್ರುವಾಹನ ಹೆಸರಿಟ್ಟಾರೆ, ಒಳ್ಳೆ ಹೆಸರಿಟ್ಟಿದ್ದಾರೆ, ಭಾರಿ ಚಂದ ಹೆಸರು. ಆ ಹೆಸರಿಟ್ಟರಿಗೆ ನಾನೊಂದು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ರಂಜನರು ಅದನ್ನ ಸಮರ್ಥವಾಗಿ ಅದಕ್ಕೆ ಟ್ರೈನಿಂಗ್ ಕೊಟ್ಟು ಇಟ್ಟಿದ್ದಾರೆ. ಇನ್ನು ಕೆಲವೇ ದಿನ ಇಲ್ಲ ಕೆಲವೇ ಗಂಟೆಯಲ್ಲಿ ಅವನು ನಮ್ಮ ಸಕಲೇಶ್ಪುರ ಭಾಗಕ್ಕೆ ಪುಂಡಾನೆಗಳನ್ನು ಹಿಡಿಯೋಕ್ಕೆ ಬರ್ತಾನೆ. ಅದ್ರ ಪಕ್ಕದಲ್ಲಿ ಒಬ್ಬ ರಾಜನ್ ಅಂತಿದ್ದಲ್ಲ, ಅದನ್ನ ನೀವು ನೋಡಿದ್ರೆ ಸರ್ ಕಾರ್ಯಾಚರಣೆನ? ರಾಜನ್ ಆನೆ ಒಬ್ಬ ಆನೆ ಅಲ್ಲ, ಅದು ಹೆಸರು ಮಾಡಿದ್ದಿಷ್ಟೇ. ಅದಕ್ಕೆ ಸೀಗೆ ಅಂತ ಹೆಸರು. ಅದು ನಮ್ಮ ಭಾಗದ ಆನೆ ಅಲ್ಲ. ಅದು ಬನ್ನೇರುಘಟ್ಟದಿಂದ ಬಂದ ಆನೆ ಎಲ್ಲೆಲ್ಲೆಲ್ಲೋ ದಾರಿ ತಪ್ಪಿ ಬಂದು ಬೇಲೂರು ಹತ್ರ ಒಂದು ಸೀಗೆ ಗುಡ್ಡ ಅಂತ ಇದೆ, ಅಲ್ಲಿ ಸ್ವಲ್ಪ ದಿವಸ ಇದ್ದು ಅಲ್ಲಿಂದ ನಮ್ಮಲ್ಲಿಗೆ ಬರ್ತದೆ. ಅದ್ರ ದೇಹದ ರಚನೆ ನೋಡಿ, ಅದು ಏನು ಭಾರಿ ತಾಕತ್ತಾನೇ ಅಲ್ಲ. ಆಮೇಲೆ ಅದು ಒಬ್ಬ ಮನುಷ್ಯರನ್ನು ಸಾಯಿಸಲಿಲ್ಲ. ಅದು ಮಾಡಿದ್ದು ಎರಡೇ ಗನದಾರಿ ಕೆಲಸ ಮಾಡಿದ್ದು. ವರ್ಷ ಮದ ಬಂದಾಗಲೂ ಯಾವ್ದಾರ ಒಂದು ಆನೆಗೆ ಚುಚ್ಚಿತ್ತು. ಭೀಮನ ಸಹಚರನಾಗಿದ್ದ ಆನೆ ಇದು. ಮದ ಬಂದಾಗ ಭೀಮಿಗೆ ಚುಚ್ಚಿ ಆಮೇಲೆ ಏನೇನೋ ಘಟನೆ ಆಗಬಾರ್ದೆಲ್ಲ ಆಗಿ, ಅಂದರೆ ಅರ್ಜುನ್ ಅಂತ ಒಬ್ಬ ಹೆಸರು ಮಾಡಿದ ಅಂತ ಅದಕ್ಕಿಂತ ಜಾಸ್ತಿ ಹೆಸರು ಮಾಡಿದ ನಮ್ಮ ಶೂಟರ್ನ ಕಳ್ಕೋಬೇಕಾಯ್ತು. ಇದೇ ಈ ತರಲೆ ಈ ಸೀಗೆ ರಾಜನ್ ಇದನ್ನಲ್ಲ ಅದರಿಂದ. ಈ ಸೀಗೆ ನಮ್ಮ ಶಾರ್ಪ್ ಶೂಟರ್ ವೆಂಕಟೇಶಣ್ಣ ಸಾಯಕ್ಕೆ ಕಾರಣನೇ ಈ ಸೀಗೆ ಆನೆ. ಕಾರಣ ಏನಂದ್ರೆ ಈ ಸೀಗೆ ಈ ರಾಜನ್ ಭೀಮನ ಸಹಚರನಾಗಿದ್ದ. ಮದ ಬಂದ ಕೂಡಲೇ ಭೀಮನಿಗೆ ಎದ್ವಾತದ್ದ ಹೊಡೆದು ಚುಚ್ಚಿ ಗಾಯ ಮಾಡಿ, ಆಮೇಲೆ ಭೀಮನಿಗೆ ಆ ಜಾಗಕ್ಕೆ ಹುಳು ಆಗುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಕೊಡಕ್ಕೆ ಹೋಗಿ ವೆಂಕಟೇಶಣ್ಣ ಸತ್ತೋಗ್ತಾರೆ. ಆಮೇಲೆ ಅದಕ್ಕಿಂತ ಹಿಂದೆ ಒಂದು ಮತ್ತೂರು ಅಂತ ಒಂದು ಭಾರಿ ಸ್ಟ್ರಾಂಗ್ ಆನೆ ಇತ್ತು. ಅದು ಒಂದೇ ಸ್ಪಾಟಲ್ಲಿ ಕೆಲವೇ ಸೆಕೆಂಡಲ್ಲಿ 2 ಜನ ಹೊಡೆದು ಸಾಯಿಸಿತ್ತು. ಆ ಮತ್ತೂರನ್ನ ಹಿಡಿದಾಗ ಮತ್ತೂರು ಬೆನ್ನ ಮೇಲೆ ಅಂದರೆ ತೊಡೆ ಸಮದಲ್ಲಿ ಮೇಲೆ ಎಂಥದೋ ಒಂದಿಷ್ಟು ಚುಚ್ಚಿದಂಗೆ ಕಾಣ್ತಾ ಇತ್ತು. ಡಾಕ್ಟ್ರು ಹೊಸದಾಗಿ ಬಂದಿದ್ದು. ಆ ಟೈಮಲ್ಲಿ ನಾನು ಹೇಳಿದೆ ಬೀಳಲಿಲ್ಲ ಮತ್ತೂರು, ಇವರೇ ಹೊಡೆದಿದ್ದು ಮತ್ತೂರಿಗೆ. ಆಮೇಲೆ ಯಾರೋ ಹೊಡೆದ್ರು, ವೆಂಕಟೇಶಣ್ಣ ಹೊಡೆದ್ರು ಅಂತ ಕಾಣ್ತದೆ, ಡಾಟ್ ಮಾಡಿರೋದು. ಆಮೇಲೆ ನಾನಂದೆ, ಡಾಕ್ಟ್ರೇ ಆ ತೊಡೆ ಮೇಲೆ ಎಂಥದೋ ನೋಡಿ, ಎಂಥದೋ ಮರದ ಪೀಸು ಚುಚ್ಚಿದಂಗೆ ಕಾಣ್ತದೆ, ಏನು ನೋಡಿ ಅಂತ. ಆಮೇಲೆ ಇವರಲ್ಲಿ ಕಷ್ಟಪಟ್ಟು ಅಲ್ಲೇನು ಇನ್ನೊಂದು ಆನೆ ತಂದು ಇಟ್ಕೊಂಡು ಎಂಥದೋ ಮಾಡಿ ಹತ್ತಿ ತೆಗೆದ್ರೆ ಕಟಿಂಗ್ ಪ್ಲೇಯರಲ್ಲಿ ಎಳೆದ್ರೆ ಬರ್ತಲ್ಲೇ ಇಲ್ಲ. ಎಳೆದು ನೋಡಿರೆ ಇಷ್ಟು ಉದ್ದದೊಂದು ಕ್ವಾರೆ ಮುರಿದು ಅಲ್ಲಿ ಕೊಳತು ವಾಸನೆ ಬಂದು ಅಲ್ಲಿ ಕಿವು ಎಲ್ಲ ಬಂದು ವಾಸನೆ ಬರ್ತಾಯಿತ್ತು. ಇದೇ ಈ ರಾಜನ್, ಇದೇ ಈ ತರಲೆ ಇತ್ತಲ್ಲ ಸೀಗೆ ಆನೆ ಪ್ರತಿ ವರ್ಷನೂ ಮದ ಬಂದಾಗ ಯಾವ್ದಾರ ಆನೆಗೆ ಚುಚ್ಚೋದು. ನಾನು ಆವಾಗಲೇ ಹೇಳಿದ್ದೆ, ಏನಾರ ಮಾಡಿ ಆನೆ ಹಿಡಿದು ಇದ್ರ ಕ್ವಾರೆಗೆ ಅರ್ಧ ಕತ್ತರಿಸಿ ಹಾಕ್ಬೇಕು. ಯಾಕೆ ಅಂದರೆ ಪ್ರತಿ ವರ್ಷವೂ ಇದೇ ಕೆಲಸ. ಮದ ಬಂದ್ಬಿಟ್ರೆ ಇದು ಭಯಂಕರ ರೋಷಾವೇಶದ ಆನೆ ಇದು.
ಆಮೇಲೆ ಅದ್ರ ಬಾಡಿ ನೋಡಿ ಬೇಕಾದ್ರೆ ಆ ಥರ ಕೊರೆಗಳು ಆನೆ ಬರೋದು ನಮ್ಮ ಏರಿಯಾದ ಆನೆ ಅಲ್ಲ. ಅದು ನನ್ನ ಮನಸ್ಸು ಬೆಂಗಳೂರು ಸೈಡಿಂದ ಬನ್ನೇರುಘಟ್ಟದ ಕಡೆಯಿಂದ ಬಂದ ಆನೆ. ಅದೇನು ಭಾರಿ ಸಮರ್ಥ, ಭಾರಿ ವೀರ, ನಮ್ಮ ಮೌಂಟೇನ್ ಥರ, ಕರಡಿ ಥರ, ಇಲ್ಲ ನಮ್ಮ ಗುಂಡ ಇದ್ನಲ್ಲ ಆ ಥರ ಅಂತ ವೀರ ಏನ ಅಲ್ಲ. ಆಮೇಲೆ ಅದನ್ನ ಅವತ್ತು ಒಟ್ಟಾರೆ ಹಿಡ್ದಿದ್ದಷ್ಟೇ. ಆದರೆ ಅದು ಹಿಡ್ದಿದ್ದು ಭಾರಿ ಒಳ್ಳೇದಾಯ್ತು. ಅದಿದ್ದರೆ ಮತ್ತೆ ಭೀಮಕ್ಕೆ ಚುಚ್ಚಿತ್ತು, ಇನ್ನು ಬೇರೆ ಆನೆಗಳಿಗೂ ಹೋಗಿ ಚುಚ್ಚಿತ್ತು. ವರ್ಷ ಚುಚ್ಚದೇ ಕೆಲಸ ಅದಕ್ಕೆ. ಫೈಟಿಂಗಲ್ಲಿ ಭಾರಿ ಫೈಟರ್ ಅವನು. ಅದು ಏನು ಚಿಕ್ಕಾನೆ ಆದರೂ ಮತ್ತೂರು ಭಯಂಕರ ಎತ್ತೂರು ಆನೆ ಹೆಂಗಿತ್ತು ಅಂದರೆ ನಮ್ಮ ಶ್ರೀಕಂಠ ಆನೆ ಇದ್ದಂಗೆ ಇತ್ತು, ಇಲ್ಲ ಪ್ರಶಾಂತ ಆನೆ ಇದ್ದಂಗೆ ಇತ್ತು ಮತ್ತೂರು. ಆದರೆ ಆ ಮತ್ತೂರಿಗೆ ಮದ ಬಂದಿರಲಿಲ್ಲ. ಹಂಗಾಗಿ ಮತ್ತೂರನ್ನ ಅಟ್ಟಾಡಿಸಿ ಹೊಡೆದು ಮತ್ತೂರು ಹೋದಲ್ಲೆಲ್ಲ ರಕ್ತ. ನಂಗೆ ಯಾರೋ ಒಬ್ಬ ಹೇಳ್ದ ವಡೂರು ಭಾಗದಲ್ಲಿ, ಅಣ್ಣ ಯಾವುದೋ ಒಂದು ರಕ್ತ ಸುರಿಸಿದ ಉಂಟು, ಕಾಫಿ ಗಿಡದ ಮೇಲೆಲ್ಲ ರಕ್ತ ಸುರಿತಾ ಇದೆ ಅಂತ. ಇದು ಕೊರೆ ಮುರ್ಕಂತಲ್ಲ, ಅಲ್ಲಿಂದ ರಕ್ತ ಬಂದಿದ್ದದು. ಫಸ್ಟ್ ಕರಡಿ ಹಿಡ್ದಾಗಿತ್ತು, ಕರಡಿ ಪಕ್ಕನೆ ಕ್ರಾಲ್, ಅದ್ರ ಪಕ್ಕನೆ ರಾಜನ್ ಸೀಗೆನ ತಂದು ಅಲ್ಲಿಗೆ ಹಾಕ್ತಾರೆ. ಆಮೇಲೆ ಅಲ್ಲಿ ಒಬ್ಬ ಮಾವತ ಒಬ್ರು ಇದ್ದಾರೆ, ಅವ್ರು ಹೇಳೋದನ್ನ ಇದು ತಂದು ಬಿಟ್ಟು ದಿವಸದಿಂದ 2 ಸೊಂಡ್ಲ ಹೊರಗಾಕ್ಯಂದು ಪುರ್ರ ಅಂತವೆ ಅಂತ. 2 ಸೊಂಡ್ಲೂ ಅದು ಆ ಕಡೆಯಿಂದ ಸೊಂಡ್ಲಾಗ್ತದೆ, ಇದು ಈ ಕಡೆಯಿಂದ ಹಿಂಗೆ ಸೊಂಡ್ಲಾಕಿ ಪುರ್ ಅಂತವೆ ಅಂತ. ಅದು ಮಾರಾಯ ಅವರೆಲ್ಲ ಸಹಚರರು, ಫ್ರೆಂಡ್ಸು. ಅವರು ಮಾಡಬಾರ್ದು ಕೆಲಸ ಎಲ್ಲ ಮಾಡಿದ್ದಾರೆ. ಇವ್ರದ್ದೊಂದು ಖತರ್ನಾಕ್ ಗ್ಯಾಂಗ್ ಇವರು. ಈಗ ಅಲ್ಲಿ ಉಭಯ ಕುಶಲೋಪರಿ ಕಷ್ಟ ಸುಖ ವಿಚಾರಿಸ್ಕೊಂತ ಇರೋದು, ನೀನು ಹೆಂಗೆ ಸಿಕ್ಕಿದೆ ಅಂತ ಹೇಳಿದೆ. ಅವನಿಗೊಂಥರ ನಗು ಬಂತು. ಈಗ ಅಲ್ಲಿ ಸಿಕ್ಕಿದಾಗ ಮೀಟ್ ಆಗ್ತಾರೆ. ಅಲ್ಲಿ ಮೌಂಟೇನ್ ಇದ್ದಾನೆ. ಇನ್ನೊಬ್ಬ ಖತರ್ನಾಕ್ನ ಹೆಸರು ಮರ್ತುಬಿಟ್ಟೆ ನಾನು, ಮಕನ, ಅಕ್ಕಿ ಕಳ್ಳ ಅಂತ ಹೆಸರಿಟ್ಟಿದ್ದೆ ನಾನು, ಮಕನ. ಅವನು ಇವ್ರ ಗುಂಪೆಯ. ಈಗ ಅವರೆಲ್ಲರದು ಅಲ್ಲೊಂದು ಟೀಮ್ ಆಗಿದೆ. ಎಲ್ಲರ ಬಂಡಾಯ ಎದ್ದು ಬಿಡ್ತಾರ ಏನೋ ನೋಡಬೇಕು. ಎಲ್ಲ ಒಟ್ಟಿಗಾಗಿ ಎಲ್ಲರೂ ದುಬಾರಿಯಲ್ಲಿ ಒಟ್ಟಿಗೆ ಇದ್ದಾರೆ.